ನಮಸ್ಕಾರ ಬಂಧುಗಳೇ, ನೀವು ನೋಡ್ತಾ ಇದ್ದೀರಾ ಅಂಗವಿಕಲರ ಅಂತರಾಳ ದಿವ್ಯಾಂಗ್ಜನ್ ಯೂಟ್ಯೂಬ್ ಚಾನೆಲ್. ದಯಮಾಡಿ ತಪ್ಪದೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿರಿ, ಶೇರ್ ಮಾಡಿ, ಲೈಕ್ ಮಾಡಿ, ಆಲ್ ಬಟನ್ ಪ್ರೆಸ್ ಮಾಡಿದರೆ ಪ್ರಸಾರವಾಗಿರುವ ಎಲ್ಲಾ ವರದಿಗಳು ನೋಡಬಹುದು. ವರದಿ ಬಗ್ಗೆ ಅಭಿಪ್ರಾಯ ಕಮೆಂಟ್ಸ್ ಬಾಕ್ಸಲ್ಲಿ ತಿಳಿಸಿ. ಲೈಕ್ ಬಟನ್ ಪ್ರೆಸ್ ಮಾಡಿದರೆ ಹೈಪ್ ಬಟನ್ ಬರುತ್ತದೆ. ಅದನ್ನು ಪ್ರೆಸ್ ಮಾಡಿದರೆ ಚಾನೆಲ್ಗೆ ಪರೋಕ್ಷವಾಗಿ ಪ್ರೋತ್ಸಾಹ ಮಾಡಿದಂತೆ ಆಗುತ್ತದೆ. ವಿಶೇಷಚೇತನರ ಇಲಾಖೆಯ ಯೋಜನೆಗಳು, ಅಂಗವಿಕಲ ವ್ಯಕ್ತಿಗಳ ಹಕ್ಕುಗಳ ಅಧಿನಿಯಮ 2016ರ ಕಾಯ್ದೆಗಳನ್ನು ಕಾರ್ಯರೂಪಕ್ಕೆ ತರುವ ಮತ್ತು ಅದರ ಬಗ್ಗೆ ಜಾಗೃತಿ ಮೂಡಿಸುವಂತಹ ಪ್ರಾಮಾಣಿಕ ಪ್ರಯತ್ನ ಮಾಡಿರುವ ವರದಿಗಳು ಮಾತ್ರ ಪ್ರಸಾರ ಮಾಡಿ. ಅಂಗವಿಕಲರಿಗೆ ತಿಳುವಳಿಕೆ ಕೊಡಬೇಕು ಎಂಬ ಸದುದ್ದೇಶದಿಂದ ಕೆಲಸ ಮಾಡುತ್ತಿರುವ ಚಾನೆಲ್ ಇದಾಗಿದ್ದು, ಅಂದರೆ ಅಂಗವಿಕಲರು ತಮ್ಮ ಸಮಸ್ಯೆಗಳನ್ನು ಹೇಳಿಕೊಳ್ಳುವ, ಅವುಗಳಿಗೆ ಪರಿಹಾರ ಕಂಡುಕೊಳ್ಳಲು ಇದೊಂದು ಉತ್ತಮ ವೇದಿಕೆಯಾಗಿದೆ. ಕಾರಣ, ಇದರ ಸದುಪಯೋಗ ರಾಜ್ಯದ ಅಂಗವಿಕಲ ಬಂಧುಗಳು ಪಡೆಯಬೇಕೆಂದು ಚಾನೆಲ್ ಬಳಗ ಯಾವತ್ತೂ ಆಶಿಸುತ್ತದೆ. ನಮಸ್ಕಾರಗಳು. ಕರ್ನಾಟಕ ರಾಜ್ಯ ಅಂಗವಿಕಲರ ಒಕ್ಕೂಟದ ರಾಜ್ಯಾಧ್ಯಕ್ಷರಾದಂಥ ಶಿವಗೇನಿ ಅತನೂರವರು ಒಂದು ಮಾಧ್ಯಮ ಪ್ರಕಟಣೆ ಹೊರಡಿಸಿದ್ದಾರೆ. ಅದನ್ನು ತಮಗೆ ಅರ್ಪಿಸ್ತಾ ಇದ್ದೀವಿ. ಯಾಕಂದರೆ ರಾಜ್ಯದಲ್ಲಿ ಈಗಾಗಲೇ ವಿಶೇಷಚೇತನರ ಮಾಶಾಸನ ಅಂದರೆ ಪಿಂಚಣಿ ಯೋಜನೆ ಬಗ್ಗೆ ರಾಜ್ಯದ ಎಲ್ಲ ವಿಶೇಷಚೇತನರು ಸಂಕಷ್ಟದಲ್ಲಿರುವ ಈ ಸಂದರ್ಭದಲ್ಲಿ ರಾಜ್ಯ ಸರ್ಕಾರ ಈ ಪರಿಷ್ಕರಣೆ ಎನ್ನುವ ನೆಪದಲ್ಲಿ ರಾಜ್ಯದ ಅಂಗವಿಕಲರಿಗೆ ಪರೋಕ್ಷವಾಗಿ ತೊಂದರೆಗೀಡು ಮಾಡತಕ್ಕಂಥ ಈ ಒಂದು ಘಟನೆಯನ್ನು ಖಂಡಿಸಿ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳುವಂಥ ಒಂದು ವರದಿ ಮಾಧ್ಯಮ ಪ್ರಕಟಣೆಯನ್ನು ನಮ್ಮ ಜೊತೆಗೆ ಹಂಚಿಕೊಂಡಿದ್ದಾರೆ. ಅದನ್ನು ತಮಗೆ ಅರ್ಪಿಸ್ತಾ ಇದ್ದೀವಿ, ತಾವೆಲ್ಲ ಗಮನಿಸಿ. ಜಗದ್ಗುರು ಬಸವಣ್ಣ ಹಾಗೂ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ತತ್ವದಡಿ ಬೀದರ್ ಜಿಲ್ಲೆಗೆ ಮಾನ್ಯ ರಾಜ್ಯ ಅಧ್ಯಕ್ಷರು ಮತ್ತು ರಾಜ್ಯ ಖಜಾಂಚಿಗಳ ಐತಿಹಾಸಿಕ ಜಂಟಿ ಪ್ರವಾಸ, ನೂತನ ಸಮಿತಿ ಹಾಗೂ ಜಿಲ್ಲಾ ಮಟ್ಟದ ಸಲಹಾ ಸಮಿತಿ ರಚನೆ ಕುರಿತು ಮಾಧ್ಯಮ ಪ್ರಕಟಣೆಯನ್ನು ಹೊರಡಿಸಿದ್ದಾರೆ. ಬೀದರ್ ಜಿಲ್ಲೆಯ ಎಲ್ಲ ಆತ್ಮೀಯ ಪದಾಧಿಕಾರಿಗಳೇ, ಮುಖಂಡರೇ ಹಾಗೂ ಅಂಗವಿಕಲರ ಬಂಧುಗಳೇ, 12ನೇ ಶತಮಾನದಲ್ಲಿ ಜಗದ್ಗುರು ಬಸವಣ್ಣನವರು ಸಮಾನತೆಯ ಸಂದೇಶ ಸಾರಿದ ಕ್ರಾಂತಿ ಭೂಮಿ ಬೀದರ್ ಹಾಗೂ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವೈಚಾರಿಕ ಆದರ್ಶಗಳು ನಮ್ಮ ಒಕ್ಕೂಟದ ಹೋರಾಟಕ್ಕೆ ಪರಮೋಚ್ಚ ದಿಕ್ಸೂಚಿಯಾಗಿವೆ. ಇದೇ ವರ್ಷ ಫೆಬ್ರವರಿ 19, 2026ರಂದು ಬಸವ ಕಲ್ಯಾಣದಿಂದ ಬೆಂಗಳೂರಿನ ಫ್ರೀಡಂ ಪಾರ್ಕ್ವರೆಗೆ ಹಮ್ಮಿಕೊಳ್ಳಲಾಗಿದ್ದ ಐತಿಹಾಸಿಕ ಬೈಕ್ ರ್ಯಾಲಿ ಹಾಗೂ ಕಾನೂನು ರಥಯಾತ್ರೆಯ ಅಭಿಯಾನ ಇಡೀ ರಾಜ್ಯದ ಗಮನ ಸೆಳೆದಿತ್ತು. ಬಸವಣ್ಣನವರ ಸಾಮಾಜಿಕ ನ್ಯಾಯದ ಕಲ್ಪನೆ ಹಾಗೂ ಬಾಬಾ ಸಾಹೇಬರ ಹಕ್ಕುಗಳ ಸಿದ್ಧಾಂತವನ್ನು ಅನುಷ್ಠಾನಗೊಳಿಸಲು ನಮ್ಮ ಧ್ವನಿಯನ್ನು ಆಡಳಿತ ವ್ಯವಸ್ಥೆಯ ಮುಂದೆ ಸದೃಢವಾಗಿ ಎತ್ತಿ ಹಿಡಿಯಲು ಮಾನ್ಯ ರಾಜ್ಯಾಧ್ಯಕ್ಷರಾದ ಶಿವಗೇನಿ ಅತನೂರ್ ಹಾಗೂ ರಾಜ್ಯ ಖಜಾಂಚಿಗಳಾದಂಥ ಶ್ರೀಮತಿ ತಿಪ್ಪಮ್ಮ ಎಂ ಚಿತ್ರದುರ್ಗ ಅವರು ಜಂಟಿಯಾಗಿ ಜೂನ್ 30, 2026 ಮಂಗಳವಾರದಂದು ಬೀದರ್ ಜಿಲ್ಲಾ ಕೇಂದ್ರಕ್ಕೆ ಐತಿಹಾಸಿಕ ಪ್ರವಾಸ ಕೈಗೊಳ್ಳುತ್ತಿದ್ದಾರೆ. ಇದು ಕೇವಲ ಸಭೆಯಲ್ಲ, ನಮ್ಮ ಅಸ್ತಿತ್ವಕ್ಕಾಗಿ ಪ್ರತಿಯೊಬ್ಬ ಬಂಧುವು ಗಂಭೀರವಾಗಿ ಚಿಂತನೆ ನಡೆಸಿ ಹೆಜ್ಜೆ ಇಡಬೇಕಾದ ಸಮಯವಾಗಿದೆ. ಇಲ್ಲಿ ಪ್ರಮುಖ ಕಾರ್ಯಕ್ರಮಗಳ ವಿವರಗಳು ಏನು ಅಂತಂದರೆ, 1ನೇದು ಜಿಲ್ಲಾ ಮಟ್ಟದ ಒಕ್ಕೂಟದ ನೂತನ ಘಟಕ ರಚನೆ, ಅಂದರೆ 11 ಪದಾಧಿಕಾರಿಗಳು ಮತ್ತು ಬಸವಣ್ಣನವರ ಇವನಾರವನೆನ್ನದೇ ಇವ ನಮ್ಮವ ಎಂದೆನಿಸಯ್ಯ ಎಂಬ ಸಿದ್ಧಾಂತ ಮತ್ತು ಬಾಬಾ ಸಾಹೇಬರ ಶಿಕ್ಷಣ, ಸಂಘಟನೆ, ಹೋರಾಟ ಎಂಬ ಮೂಲ ಮಂತ್ರದ ಅಡಿಯಲ್ಲಿ ಯಾವುದೇ ಭೇದ ಭಾವವಿಲ್ಲದೆ ಒಂದೇ ಒಕ್ಕೂಟ ಏಕರೂಪದ ಹೋರಾಟಕ್ಕಾಗಿ ಬೀದರ್ ಜಿಲ್ಲೆಯ ಎಲ್ಲ ತಾಲೂಕುಗಳ MRW, URW, VRW ಹಾಗೂ ಸಾಮಾನ್ಯ ಅಂಗವಿಕಲ ಬಂಧುಗಳು ಒಗ್ಗೂಡಿಸಿ ನೂತನ ಘಟಕವನ್ನು ರಚಿಸಲಾಗುವುದು. ಆಯ್ಕೆಯನ್ನು ತಾಲೂಕುವಾರು ವಿಕಲತೆಯ ಪ್ರಕಾರ ಮತ್ತು ಲಿಂಗತ್ವದ ಆಧಾರದ ಮೇಲೆ ಪಾರದರ್ಶಕವಾಗಿ ಮಾಡಲಾಗುವುದು. ಮಹಿಳಾ ನಾಯಕತ್ವಕ್ಕೆ ಒತ್ತು ನೀಡಲು 50% ಮೀಸಲಾತಿ ಹುದ್ದೆಗಳನ್ನು ಮಹಿಳಾ ಅಂಗವಿಕಲರಿಗಾಗಿ ಮೀಸಲಿಡಲಾಗಿದೆ. ಇನ್ನು 2ನೇ ಉದ್ದೇಶ ಅಂದರೆ ಏನಂತಂದರೆ, ಜಿಲ್ಲಾ ಮಟ್ಟದ ಉನ್ನತ ಸಲಹಾ ಸಮಿತಿ ರಚನೆ. ಸಂಘಟನೆಗೆ ಬೌದ್ಧಿಕ ಶಕ್ತಿ ತುಂಬಲು ಅದೇ ದಿನ ಜಿಲ್ಲಾ ಮಟ್ಟದ ಸಲಹಾ ಸಮಿತಿಯನ್ನು ರಚಿಸಲಾಗುವುದು. ಈ ಸಮಿತಿಯಲ್ಲಿ ಎಲ್ಲ ತಾಲೂಕಿನ ದಕ್ಷ MRWಗಳು ಹಾಗೂ ಅಂಗವಿಕಲ ಕ್ಷೇತ್ರದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ವಿವಿಧ ಸಂಘ ಸಂಸ್ಥೆಗಳ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳನ್ನು ಸದಸ್ಯರನ್ನಾಗಿ ಆಯ್ಕೆ ಮಾಡಲಾಗುವುದು. ಇದರಲ್ಲಿ ಅಧ್ಯಕ್ಷರು, ಕಾರ್ಯದರ್ಶಿ ಸೇರಿದಂತೆ ಒಟ್ಟು 5 ಪ್ರಮುಖ ಪದಾಧಿಕಾರಿಗಳ ಹುದ್ದೆಗಳಿರುತ್ತವೆ. 3ನೇದು ಐತಿಹಾಸಿಕ ದಾಖಲೆ ನಿರ್ಮಿಸಿದ ಅಧಿಕಾರಿ ಶ್ರೀ ಮಾರ್ಕ್ ಅವರಿಗೆ ಗೌರವ ಸನ್ಮಾನ. ಬೀದರ್ ಮಹಾನಗರ ಪಾಲಿಕೆಯ ಅಂಗವಿಕಲರ ವಿಭಾಗದ
ಶ್ರೀಯುತ ಮಾರ್ಕ್ ಅವರು ಅಲ್ಪಾವಧಿಯಲ್ಲಿಯೇ ದಾಖಲೆ ನಿರ್ಮಿಸಿದ್ದಾರೆ. ಕಳೆದ 2022ರಿಂದಲೂ ಬಳಕೆಯಾಗದೆ ಕೊಳೆಯುತ್ತಿದ್ದ ಶೇಕಡ 5ರಷ್ಟು ಅಂಗವಿಕಲರ ಮೀಸಲಾತಿ ಅನುದಾನವನ್ನು ಸಮರ್ಪಕವಾಗಿ ಬಳಸಿ ಬರೋಬ್ಬರಿ 8 ಲಕ್ಷ ರೂಪಾಯಿಗಳನ್ನು ನೇರವಾಗಿ ಅರ್ಹ ಫಲಾನುಭವಿಗಳಿಗೆ ತಲುಪಿಸಿದ್ದಾರೆ. ಜೂನ್ 30ರಂದು ಸರ್ಕಾರಿ ಸೇವೆಯಿಂದ ನಿವೃತ್ತಿ ಹೊಂದುತ್ತಿರುವ ಇವರ ಪ್ರಾಮಾಣಿಕ ಸೇವೆಗಾಗಿ ಒಕ್ಕೂಟದ ವತಿಯಿಂದ ಗೌರವಪೂರ್ವಕ ಸನ್ಮಾನ ಹಮ್ಮಿಕೊಳ್ಳಲಾಗಿದೆ. ಸ್ಥಳೀಯ ನಾಗರಿಕರಿಗೆ ವಿಶೇಷ ಮನವಿ. ಬೀದರ್ ಜಿಲ್ಲಾ ಕೇಂದ್ರದಲ್ಲಿ ಆಯೋಜನೆಯಾಗಲಿರುವ ಈ ಬೃಹತ್ ಸಭೆಯ ನಿಖರವಾದ ಸ್ಥಳ ಮತ್ತು ಇತರ ಆಡಳಿತಾತ್ಮಕ ವ್ಯವಸ್ಥೆಗಳ ಜವಾಬ್ದಾರಿಯನ್ನು ಸ್ಥಳೀಯ ಹೋರಾಟಗಾರರು ಹಾಗೂ ಮುಖಂಡರು ಮುತುವರ್ಜಿ ವಹಿಸಿ ಏರ್ಪಡಿಸಬೇಕಾಗಿ ಕೋರಲಾಗಿದೆ. ರಾಜ್ಯ ನಾಯಕರ ಜಂಟಿ ಕರೆ. ಬಸವಣ್ಣನವರ ಸಮಾನತೆಯ ಕಲ್ಪನೆ ಹಾಗೂ ಬಾಬಾ ಸಾಹೇಬರ ಹಕ್ಕುಗಳ ಜಾಗೃತಿಯೇ ನಮ್ಮ ಇಂದಿನ ಒಗ್ಗಟ್ಟಿನ ಮೂಲಾಧಾರ. ಸಂಘಟನೆಯಲ್ಲಿ ಪ್ರತಿಯೊಬ್ಬರನ್ನು ಹೆಸರಿಟ್ಟು ಕರೆಯಲು ಸಾಧ್ಯವಾಗದಿದ್ದರೂ ಇದು ನಮ್ಮದೇ ಹೋರಾಟ ಎನ್ನುವ ಮನೋಭಾವನೆಯಿಂದ ಪ್ರತಿಯೊಬ್ಬ ಅಂಗವಿಕಲ ಬಂಧುವು ಜೂನ್ 30ರಂದು ತಪ್ಪದೇ ಹಾಜರಾಗಬೇಕು. ತಾಲೂಕುವಾರು, ವಿಕಲತೆವಾರು ಮತ್ತು ಲಿಂಗತ್ವದ ಆಧಾರದ ಮೇಲೆ ರಚನೆಯಾಗಲಿರುವ ಈ ಸಮಿತಿ ಹಾಗೂ ಸಲಹಾ ಸಮಿತಿಯನ್ನು ಸದೃಢಗೊಳಿಸಲು ಭೇದ ಭಾವ ಮರೆತು ಧಾವಿಸಿ ಬರಬೇಕಾಗಿ ವಿನಂತಿಸುತ್ತೇವೆ. ಶಿವಗೇನಿ ಅತನೂರು ರಾಜ್ಯಾಧ್ಯಕ್ಷರು ಮತ್ತು ಶ್ರೀಮತಿ ತಿಪ್ಪಮ್ಮ ಎಂ ಚಿತ್ರದುರ್ಗ ಇವರು ರಾಜ್ಯ ಖಜಾಂಚಿಗಳು. ಹೆಚ್ಚಿನ ಮಾಹಿತಿಗಾಗಿ ಹಾಗೂ ಸ್ಥಳೀಯ ವ್ಯವಸ್ಥೆಗಾಗಿ ಸಂಪರ್ಕಿಸಿ. ಈ ಜಿಲ್ಲಾ ಪದಾಧಿಕಾರಿಗಳು ಬೀದರ್ ಜಿಲ್ಲಾ ಕರ್ನಾಟಕ ರಾಜ್ಯ ಅಂಗವಿಕಲರ ಒಕ್ಕೂಟದ ಪದಾಧಿಕಾರಿಗಳನ್ನು ಸಂಪರ್ಕಿಸಬೇಕೆಂತೇಳಿ ಈ ಒಂದು ಪ್ರಕಟಣೆ ಮೂಲಕ ರಾಜ್ಯದ ವಿಶೇಷಚೇತನರಿಗೆ ಮತ್ತು ಬೀದರ್ ಜಿಲ್ಲಾ ಸಂಘಟನಾ ಮುಖಂಡರಿಗೆ ಮತ್ತು ವಿವಿಧ ವಿಕಲಚೇತನರಿಗೆ ಈ ಒಂದು ಪ್ರಕಟಣೆ ಮೂಲಕ ಸಂಪರ್ಕಿಸಲು ಸ್ಥಳೀಯ ಮುಖಂಡರಿಗೆ ಮಾಹಿತಿ ನೀಡುವಂಥ ಒಂದು ಸಂದೇಶವನ್ನು ಸಾರಿದ್ದಾರೆ. ಈ ಒಂದು ವರದಿಯನ್ನು ಅಂಗವಿಕಲರ ಅಂತರಾಳ ದಿವ್ಯಾಂಗಜನ್ ಯೂಟ್ಯೂಬ್ ಚಾನಲ್ ಜೊತೆಗೆ ಶಿವಗೇನಿ ಅತನೂರ್ ಅವರು ಹಂಚಿಕೊಂಡಿದ್ದಾರೆ. ಧನ್ಯವಾದಗಳು. ನಮಸ್ಕಾರ.